ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಡ್ಯಾಂನಲ್ಲಿದ್ದ ನೀರು ಹರಿದು ಹೋಗ್ತಿತ್ತು. ರೈತರೆಲ್ಲ ಕಂಗಾಲಾಗಿದ್ರು. ಆದ್ರೆ ಇವತ್ತು ಆ ಜನರೆಲ್ಲ ಖುಷಿಯಾಗಿದ್ದಾರೆ. ಯಾಕಂದ್ರೆ ತುಂಗಭದ್ರಾ ಡ್ಯಾಂಗೆ ಇವತ್ತು ಸಿಎಂ ಬಾಗಿನ ಅರ್ಪಿಸಿದ್ರು. ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಾಯಕರು ನಗೆ ಬೀಳ್ತಿದ್ದಾರೆ. ಹರಿದು ಹೋಗ್ತಿದ್ದ ತುಂಗಭದ್ರೆ ತುಂಬಿ ತುಳುಕುತ್ತಿದ್ದು ಸಿಎಂ ಇವತ್ತು ಬಾಗಿನ ಅರ್ಪಿಸಿದ್ರು. ಹೌದು, ಆಗಸ್ಟ್ 10ರಂದು ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಜಲಾಶಯಕ್ಕೆ ಭೇಟಿ ನೀಡಿದ್ದ ಸಿಎಂ ಗೇಟ್ ರಿಪೇರಿ ಬಳಿಕ ಡ್ಯಾಂ ಭರ್ತಿ ಆಗುತ್ತೆ, ಮತ್ತೆ ನಾನೇ ಬಂದು ಬಾಗಿನ ಅರ್ಪಿಸ್ತೇನೆ ಅಂದಿದ್ರು. ಅದರಂತೆ ಈಗ ಡ್ಯಾಂ ಭರ್ತಿಯಾಗಿದ್ದು ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ತುಂಗಭದ್ರಾ ಡ್ಯಾಂಗೆ ಬಾಗಿನ ಅರ್ಪಿಸಿದ್ರು. ಡ್ಯಾಂನ ಇತಿಹಾಸದಲ್ಲೇ ಮೊದಲ ಸಲ ಬಾಗಿನ ಅರ್ಪಿಸಿದ ಸಿಎಂ ಅನ್ನೋ ಖ್ಯಾತಿಗೆ ಸಿದ್ದರಾಮಯ್ಯ ಪಾತ್ರರಾದ್ರು. ರೈತರಿಗೆ ಆತಂಕ ಇತ್ತು, ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ವೋ ಅಂತಕ್ಕಂಥ ಆತಂಕ ಇತ್ತು. ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ, ನೀರೆಲ್ಲ ಕೊಟ್ಟಿದ್ದೀವಿ. ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ, ಹಿಂಗಾರು ಕ್ರಾಪ್ಗೂ ಕೂಡ ಕೊಡ್ತೀವಿ. ಇನ್ನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನ ಮುಂದಿನ ವರ್ಷದೊಳಗೆ ಬದಲಿಸುತ್ತೇವೆ. ಜೊತೆಗೆ ನವಲಿ ಸಮಾನಾಂತರ ಡ್ಯಾಂ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ತಿಳಿಸಿದ್ದಾರೆ. ಹಾಗೆ ಡ್ಯಾಂ ಗೇಟ್ ದುರಸ್ತಿಗೆ ಶ್ರಮ ವಹಿಸಿದ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಸೇರಿದಂತೆ ಸಿಬ್ಬಂದಿಗೆ ಸನ್ಮಾನ ಮಾಡಲಾಯಿತು. ಅತ್ತ ಬೀದರ್ನ ಜೀವನಾಡಿ ಕಾರಂಜಾ ಡ್ಯಾಂ ಭರ್ತಿಯಾಗಿದ್ದು ಮಾಂಜ್ರಾ ನದಿಗೆ 9,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಇದರಿಂದ ಕಣಜಿ, ಹುಣಜಿ, ಮಾಸಿವಾಡ ಸೇರಿ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನೆರೆ ಆತಂಕ ಮನೆ ಮಾಡಿದೆ. 100 ಎಕರೆಯಲ್ಲಿ ಬೆಳೆದಿದ್ದ ಸೋಯಾ, ಕಬ್ಬು, ಚೆಂಡು ಹೂವಿನ ಬೆಳೆ ಜಲಾಹುತಿಯಾಗಿದೆ. ಈ ಪ್ರತಿ ವರ್ಷ ಕಾರಂಜ ಜಲಾಶಯದಲ್ಲಿ ನೀರು ತುಂಬುವವರೆಗೂ ಹಾಗೆ ಸುಮ್ಕೋತಾರೆ ಅಧಿಕಾರಿಗಳು. ನೀರು ತುಂಬ ತಕ್ಷಣ ಒಂದೇ ಸರಿ 4-5 ಗೇಟ್ ಎತ್ತಿ ಪ್ರತಿ ವರ್ಷ ಇದೇ ಬೊಬ್ಬೆ ಆಗಿಬಿಟ್ಟಿದೆ. ಈಗ ನಾವು 3 ಎಕರೆ ಚೆಂಡು ಹಚ್ಚಿವಿ, 3 ಎಕರೆಯಲ್ಲಿ 2 ಎಕರೆ ಆಲ್ರೆಡಿ ನೀರಲ್ಲೇ ಕೊಚ್ಕೊಂಡು ಹೋಗಿದೆ. ಯಾವ ಅಧಿಕಾರಿ ಬಂದು ನೋಡ್ತಾ ಇಲ್ಲ, ಯಾವುದೇ ಪರಿಹಾರ ಕೊಡ್ತಾ ಇಲ್ಲ. ಎಷ್ಟು ಹೇಳಿದ್ರು ರೈತರಿಗೆ ತುಂಬ ತೊಂದರೆ ಆಗ್ತದೆ ಕಾರಂಜ ಜಲಾಶಯದಿಂದ. ಏನೇ ಹೇಳಿ, ಒಂದ್ ಕಡೆ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿ ರೈತರು ನಗು ಬೀರಿದ್ದಾರೆ. ಇತ್ತ ಮಾಂಜ್ರಾ ನದಿ ನೀರಿನ ಅಬ್ಬರದಿಂದ ಬೀದರ್ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳದಿಂದ ಸಂಜಯ್ ಜೊತೆ ಸುರೇಶ್ ನಾಯ್ಕ್, ಟಿವಿ9 ಬೀದರ್.